ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು 5 ಮಾರ್ಕ್ಸ್ ಕ್ವಶನ್ ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಸರಿ ಕ್ವಶನ್ಸ್ ನೋಡೋಣ. ಫಾರ್ಮ್ ಎ ಸಾಲಿಡ್ ಸಿಲಿಂಡರ್, ಎ ಹೆಮಿಸ್ಪಿಯರ್ and a cone having same radius as that of the cylinder are carved out as shown in the figure. If the slant height and height of the cone are 25 cm and 24 cm respectively, then find the volume and curved surface area of the remaining solid ಅಂತ. ಇಲ್ಲೇನು ಹೇಳಿದರೆ ಅಂದರೆ ಇಲ್ಲಿ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಇರ್ತದೆ. ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಅಂದರೆ ಸಿಲಿಂಡರ್, ಕೋನ್ ಆ್ಯಂಡ್ ಹೆಮಿಸ್ಪಿಯರ್. ಇಲ್ಲಿ ಏನಾದರೂ ಕಾರ್ವ್ಡ್ ಫ್ರಮ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಇಲ್ಲಿ ಕಾರ್ವ್ಡ್ ಅಂದರೆ ಹೊರ ತೆಗೆದಿದ್ದಾರೆ ಅಂತ. ಈ ವಾಲ್ಯೂಮ್ ಕೋನ್ ಮತ್ತು ಹೆಮಿಸ್ಪಿಯರ್ ಆ ವಾಲ್ಯೂಮ್ ಎಷ್ಟಿರುತ್ತೋ ಅಷ್ಟು ಹೊರ ತೆಗೆದಾಗ ರಿಮೈನಿಂಗ್ ಸಾಲಿಡ್ಸು ವಾಲ್ಯೂಮ್ ಎಷ್ಟಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಮೈನಸ್ ಮಾಡಬೇಕು. ವಾಲ್ಯೂಮ್ ಆಫ್ ಸಿಲಿಂಡರಿಂದ ವಾಲ್ಯೂಮ್ ಆಫ್ ಕೋನ್ ಆ್ಯಂಡ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರನ್ನು ಮೈನಸ್ ಮಾಡಿದ್ರೆ ಹೇಳ್ತಾ ವಾಲ್ಯೂಮ್ ಆಫ್ ದ ರಿಮೈನಿಂಗ್ ಸಾಲಿಡ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಆಲ್ ಸಾಲಿಡ್ ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ಸಿ ಎಸ್ ಸಿ ಆಫ್ ಸಿಲಿಂಡರ್, ಸಿ ಎಸ್ ಸಿ ಆಫ್ ಕೋನ್, ಸಿ ಎಸ್ ಸಿ ಆಫ್ ಹೆಮಿಸ್ಪಿಯರ್ ಹ್ಯಾಡ್ ಮಾಡಿದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್ಸ್ ಬರ್ತದೆ. ಫಸ್ಟ್ ನಿಮಗೆ ವಾಟ್ ಇಸ್ ದ ಗಿವನ್ ಡೇಟಾ ನೋಡ್ತಾ ಹೋಗೋಣ. ಗಿವನ್ ಡೇಟಾ ಈಸ್ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್, ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ. ವಿ ನೀಡ್ ರೇಡಿಯಸ್ ಆಫ್ ದ ಕೋನ್, ರೇಡಿಯಸ್ ಆಫ್ ದ ಕೋನ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಅದೇ ಥರ ವಾಟ್ ಇಸ್ ದ ಹೈಟ್ ಆಫ್ ದ ಸಿಲಿಂಡರ್. ಹೈಟ್ ಆಫ್ ದ ಸಿಲಿಂಡರ್ ಬೇಕಾಗುತ್ತೆ. ಹೈಟ್ ಆಫ್ ದ ಸಿಲಿಂಡರ್ ಏನಿಲ್ಲ ನೋಡಿ, ಈ ರೇಡಿಯಸ್ ಬರುತ್ತಲ್ಲ, ರೇಡಿಯಸ್ಗೆ ಹೈಟ್ ಆಫ್ ದ ಕೋನನ್ನು ಹ್ಯಾಡ್ ಮಾಡಿದ್ರೆ ವಿ ಗೆಟ್ ಹೈಟ್ ಆಫ್ ದ ಸಿಲಿಂಡರ್ ಬರುತ್ತೆ. ಇದು ಹೈಟ್ ಆಫ್ ದ ಸಿಲಿಂಡರ್, ಇಲ್ಲಿಂದ ಇಲ್ಲಿವರೆಗೂ ಇರುತ್ತಲ್ಲ ಅದು ಹೈಟ್ ಆಫ್ ದ ಸಿಲಿಂಡರ್. ಏನು ಫೈಂಡ್ ಔಟ್ ಮಾಡೋದು? ರೇಡಿಯಸ್ಸನ್ನು ಫೈಂಡ್ ಔಟ್ ಮಾಡಬೇಕು. ವಾಟ್ ಇಸ್ ದ ಗಿವನ್ ಡೇಟಾ? ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ ಕೊಟ್ಟಿದ್ದಾರೆ ಆ್ಯಂಡ್ ಹೈಟ್ ಆಫ್ ದ ಕೋನ್ ಈಸ್ ಗಿವನ್ 24 ಸೆಂಟಿಮೀಟರ್. 24 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಒಂದು ಫಾರ್ಮುಲಾ ಇದೆ ನೋಡಿ. ಈ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡೋದು. ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋದು ಯಾವುದಕ್ಕೆ ಅಂತ ಗೊತ್ತಿದೆ ನಿಮಗೆ? ರೈಟ್ ಆ್ಯಂಗಲ್ಸ್ಗೆ ಅಪ್ಲೈ ಮಾಡೋದು. ರೈಟ್ ಆ್ಯಂಗಲ್ಸ್ ಅಲ್ವಾ ಇದು ಆಪೋಸಿಟ್ಟು, ಇದು ಹೈಪಾಟೋನಸ್. 25 ಸೆಂಟಿಮೀಟರ್ ಇಸ್ ಹೈಪಾಟೋನಸ್. ದಿಸ್ ಇಸ್ ದ ಆಪೋಸಿಟ್ 24 ಸೆಂಟಿಮೀಟರ್. ವಿ ನೀಡ್ ಟು ಫೈಂಡ್ ದಿಸ್ ಸೈಡ್ ಅಲ್ವಾ? ಅಪ್ಲೈ ಮಾಡ್ತಾ ಹೋಗೋಣ. ನೋಡಿ ಏನು ಹೇಳುತ್ತೆ ಇದು? ಸ್ಕ್ವೇರ್ ಆಫ್ ಹೈಪಾಟೋನಸ್ ಎಲ್ ಸ್ಕ್ವೇರ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ ಹೇಳುತ್ತೆ. ಇಯರ್ ಎಲ್ ಸ್ಕ್ವೇರ್ ಗೊತ್ತಿದೆ. ವಾಟ್ ಇಸ್ ಎಲ್ ಸ್ಕ್ವೇರ್? 25 ಸ್ಕ್ವೇರ್. ವಾಟ್ ಇಸ್ ಆರ್? ಯು ಡೋಂಟ್ ನೋ. ವಿ ನೀಡ್ ಟು ಫೈಂಡ್ ಎಚ್ ವ್ಯಾಲ್ಯೂ ಇಸ್ 24 ಸ್ಕ್ವೇರ್. ಎ ಸ್ಕ್ವೇರ್ ಆಫ್ 25 625 ಗೊತ್ತಿದೆ ನಿಮಗೆ. ಆರ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಆಫ್ 24. ಸ್ಕ್ವೇರ್ ಆಫ್ 24 ಈಸ್ 576. 24 ಇಂಟು 24 ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ. 576 ಈ ಕಡೆ ಮೈನಸ್ 576 ಆಗುತ್ತೆ. ಆರ್ ಸ್ಕ್ವೇರ್ ಇಸ್ ರಿಮೈನ್. ಎಸ್, ವಾಟ್ ವಿಲ್ ಗೆಟ್? 625 ಇಂದ 576 ಅನ್ನು ಮೈನಸ್ ಮಾಡಿದ್ರೆ 49 ಬರುತ್ತೆ. ಎಸ್, ಸ್ಕ್ವೇರನ್ನು ಈ ಕಡೆ ತೊಗೊಂಡ್ರೆ ರೂಟ್ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 49 ಇಸ್ ವಾಟ್? 7 ಸೆಂಟಿಮೀಟರ್ ಇಸ್ ಯುವರ್ ಆನ್ಸರ್. ನೋಡಿ, ರೇಡಿಯಸ್ ಆಫ್ ಕೋನು ಸೇಮೆ, ರೇಡಿಯಸ್ ಆಫ್ ಹೆಮಿಸ್ಪಿಯರ್ ಒಂದೇ, ರೇಡಿಯಸ್ ಆಫ್ ಸರ್ಕ್ಯುಲರ್ ಬೇಸ್ ಆಫ್ ಸಿಲಿಂಡರು ಒಂದೇ. ಗೊತ್ತಾಯ್ತಾ? ಇದರಲ್ಲಿ ಡಿಫ್ರೆನ್ಸ್ ಏನಿರಲ್ಲ. ಯಾಕೆ? ಎಲ್ಲವಕ್ಕೂ ಒಂದೇ ಬೇಸ್, ಕಾಮನ್ ಬೇಸ್ ಇರೋದ್ರಿಂದ ರೇಡಿಯಸ್ಸು ಒಂದೇ ಆಗಿರ್ತದೆ. ವಾಟ್ ಇಸ್ ದ ಹೈಟ್ ಆಫ್ ದ ಸಿಲಿಂಡರ್? ಹೈಟ್ ಆಫ್ ದ ಸಿಲಿಂಡರ್ ತಿಳ್ಕೋಬೇಕು. ಹೈಟ್ ಆಫ್ ದ ಸಿಲಿಂಡರ್ ಏನಂದರೆ ಹೈಟ್ ಆಫ್ ದ ಕೋನ್ ಇದೆಯಲ್ಲ, ಅದಕ್ಕೆ ಈ ರೇಡಿಯಸ್ಸನ್ನು ಹ್ಯಾಡ್ ಮಾಡ್ಕೊ. ನೋಡಿ, ಇದೆ ರೇಡಿಯಸ್ಸನ್ನು ಹ್ಯಾಡ್ ಮಾಡ್ತಾ ಇದ್ದೀನಿ. ನಾವು ಫುಲ್ ಹೈಟ್ ಸಿಗುತ್ತೆ. ಹೈಟ್ ಆಫ್ ದ ಸಿಲಿಂಡರ್ ಸಿಕ್ಕೋಗುತ್ತೆ. 24 + 7 31 ಸೆಂಟಿಮೀಟರ್ ಇಸ್ ದ ಹೈಟ್ ಆಫ್ ದ ಸಿಲಿಂಡರ್. ಸಿಕ್ಕೋಯ್ತು. ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದರೆ
ವಾಲ್ಯೂಮನ್ನು ಫೈಂಡ್ ಮಾಡೋಣ. ವಾಲ್ಯೂಮ್ ಆಫ್ ದ ಸಾಲಿಡನ್ನು ಫೈಂಡ್ ಔಟ್ ಮಾಡೋಣ. ವಾಲ್ಯೂಮ್ ಆಫ್ ದ ಸಾಲಿಡ್ ಫಾರ್ಮುಲಾವನ್ನು ಬರ್ಕೊಳ್ಳೋಣ. ವಾಲ್ಯೂಮ್ ಆಫ್ ದ ಸಾಲಿಡ್, ವಾಲ್ಯೂಮ್ ಆಫ್ ದ ಸಾಲಿಡ್ ಫಾರ್ಮುಲಾ ಏನು? ವಾಲ್ಯೂಮ್ ಆಫ್ ಸಿಲಿಂಡರ್ minus volume of cone minus volume of hemisphere. ಈ ಥರ ಬರ್ಕೋಬೇಕು. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್. ವಾಲ್ಯೂಮ್ ಆಫ್ ಸಿಲಿಂಡರ್ ಏನು ಫಾರ್ಮುಲಾ? ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಗೊತ್ತಿದೆ ನಿಮಗೆ. ಪೈ ಆರ್ ಸ್ಕ್ವೇರ್ ಹೆಚ್. ವಾಲ್ಯೂಮ್ ಆಫ್ ಕೋನು 1/3 ಆಫ್ ಪೈ ಆರ್ ಸ್ಕ್ವೇರ್ ಎಚ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ ಏನು? 2/3 ಪೈ ಆರ್ ಕ್ಯೂಬ್. ಇಷ್ಟು ಫಾರ್ಮುಲಾನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ವಾಟ್ ಈಸ್ ದ ಕಾಮನನ್ನು ತೆಗೆದುಕೊಳ್ಬೇಕು. ತೆಗೆದುಕೊಳ್ತಾ ಹೋದರೆ ನಿಮಗೆ ಸಿಂಪ್ಲಿಫೈ ಈಸಿ ಆಗುತ್ತೆ. 5r ಸ್ಕ್ವೇರ್ ಕಾಮನ್ ತೆಗಿ. 5r ಕ್ಯೂಬ್ ಇದೆ, 5r ಸ್ಕ್ವೇರ್ ಕಾಮನ್ ತಗೋಬೋದು. ಎಚ್ ರಿಮೈನಿಂಗ್ ಇಯರ್ 1/3 ಇಯರ್ ಆಲ್ರೆಡಿ 5r ಸ್ಕ್ವೇರ್ ಆಚೆ ಹೋದರೆ ಎಚ್ ಇಸ್ ರಿಮೈನಿಂಗ್ ಮೈನಸ್ 2/3 ಆರ್ ಇಸ್ ದೇರ್. ಎಸ್, ಪೈ ವ್ಯಾಲ್ಯೂ ಏನು? 22/7. ರೇಡಿಯಸ್ what is the radius? 7 centimeter. 7 ಸ್ಕ್ವೇರ್ ಅಂದರೆ 7 × 7 ಅಂತ ಬರ್ಕೋಬೇಕು. ಹೈಟ್ ಆಫ್ ದ ಸಿಲಿಂಡರ್, ದಿಸ್ ಇಸ್ ದ ಹೈಟ್ ಆಫ್ ದ ಸಿಲಿಂಡರ್. ಏನು? 31 ಸೆಂಟಿಮೀಟರ್. 1/3 into what is the height of the cone? Height of the cone is important. Height of the cone is 24. H ಅಂತ ಇರೋದು ಇದು ಹೈಟ್ ಆಫ್ ದ ಕೋನು, ಇದು ಹೈಟ್ ಆಫ್ ದ ಸಿಲಿಂಡರ್. ಕನ್ಫ್ಯೂಸ್ ಆಗಿ ಒಂದೇ ಬರ್ಕೋಬಾರ್ದು. ಮೈನಸ್ 2/3 ಇಂಟು ಆರ್ ರೇಡಿಯಸ್ is 7. Close the bracket. 7 get cancels. Yes, 22 into 7 154 ಏನೋ ಬರ್ತದೆ. 7 2s are 14, 7 2s are 14 plus 1 15. Yes, 31 minus, yes, 3 1s are 3 8s ಆಗುತ್ತೆ. ಎಸ್, 2 7s are 14 ಆಗುತ್ತೆ by 3. ಎಸ್, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 31 ಇಂದ 8 ಮೈನಸ್ ಮಾಡೋಣ. 23 ಬರುತ್ತೆ. 14/3 154. ಎಸ್, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 3s are 9, 3 2s are 6, 14 as it is. 1 into 3 3. Yes, 154 into 69 ಇಂದ 14 ಮೈನಸ್ 1. 9 4 ಮೈನಸ್ ಮಾಡಿದ್ರೆ 5, 6 1 ಮೈನಸ್ ಮಾಡಿದ್ರೆ 5/3. ಎಸ್, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸಿಂಪ್ಲಿಫೈ ಮಾಡಿ ನೋಡಿ. 3 ಇಂದ ಇದು ಡಿವೈಡ್ ಆಗಲ್ಲ, ಕಂಪ್ಲೀಟ್ ಡಿವೈಡ್ ಆಗಲ್ಲ. ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡೋಣ. ಎಸ್, ನೆಕ್ಸ್ಟು 3 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಈ ಆನ್ಸರ್ ಬರುತ್ತೆ. 2823.33 ಸೆಂಟಿಮೀಟರ್ ಕ್ಯೂಬ್ ಈ ಆನ್ಸರ್ ಸಿಗುತ್ತೆ. ಈ ಥರ ನೀವು ಈಸಿಯಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಆಯ್ತಲ್ಲ, ನೋಡಿ ಇಲ್ಲಿ ಸಿಂಪ್ಲಿಫಿಕೇಶನ್ ಪಾರ್ಟನ್ನು ಮಾಡಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ವಾಲ್ಯೂಮ್ ಆಫ್ ರಿಮೈನಿಂಗ್ ಸಾಲಿಡ್, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್ ಅಂತ. ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸಾಲಿಡ್. ನೆಕ್ಸ್ಟ್, ರಿಮೈನಿಂಗ್ ಸಾಲಿಡ್ಸ್ ಅಂತಂದರೆ ಯಾವ್ಯಾವ ಸಾಲಿಡ್ಸ್ ಫಿಗರ್ಸ್ ಬರುತ್ತೆ
ಅದು ಕರ್ವ್ಡ್ ಸರ್ಫೇಸ್ ಏರಿಯಾನ ಆ್ಯಡ್ ಮಾಡಿದ್ರೆ ನಿಮಗೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ರಿಮೈನಿಂಗ್ ಸೈಡ್ CSA of cylinder plus CSA of cone. Next CSA of hemisphere. CSA of hemisphere. Yes. What are the CSA of cylinder formula? CSA of cylinder formula ಗೊತ್ತಿದೆ ನಿಮಗೆ 2πRh ಅಂತ. CSA of cone πRL. CSA of hemisphere 2πr². ಈ ಫಾರ್ಮುಲಾಸನ್ನು ಬರ್ಕೋಬೇಕು. ಬರ್ಕೊಂಡಾಗ ವಾಟ್ ಈಸ್ ದ ಕಾಮನ್ ಫ್ಯಾಕ್ಟರ್ ನೋಡ್ಕೋಬೇಕು. ಎಸ್ ಪೈ ಆರ್ ಕಾಮನ್. ಎಸ್ 2 ತಗೊಳಕ್ಕಾಗಲ್ಲ, ಯಾಕಂದರೆ 2 ಇಲ್ಲಿ ಕಾಮನ್ ಆಗಿ ಬರೋದಿಲ್ಲ. πr ಕಾಮನ್ ತಗೊಂಡ್ರೆ ಎಸ್ 2h ಪ್ಲಸ್ ಇಲ್ಲಿ ಎಲ್ ಇರ್ತದೆ, ಪೈ ಇಲ್ಲಿ 2 ಇರ್ತದೆ, r 1 ಟೈಮ್ ಇರ್ತದೆ. ಎಸ್ ಸಬ್ಸ್ಟಿಟ್ಯೂಟ್ ಮಾಡಿ 22/7 ಇಂಟು r ವ್ಯಾಲ್ಯೂ 7 ಆಗಿರ್ತದೆ. 2 ಇಂಟು h ವ್ಯಾಲ್ಯೂ ಏನು, h ವ್ಯಾಲ್ಯೂ ಹೈಟ್ ಆಫ್ ದ ಸಿಲಿಂಡರ್, ಎಸ್, ಪ್ಲಸ್ ಎಲ್ ಸ್ಲ್ಯಾಂಟ್ ಹೈಟ್ ಈಸ್ 25 ಪ್ಲಸ್ 2 ಇಂಟು r ವ್ಯಾಲ್ಯೂ ಅಂದರೆ ರೇಡಿಯಸ್ 7 centimeter. Yes, 7 get cancels. What is the remaining? 22. Yes, 31 2s are 262 ಆಗುತ್ತೆ, ಪ್ಲಸ್ 25 2 7s are 14. ಎಸ್ ನೋಡಿ, ನೆಕ್ಸ್ಟ್ ಇದನ್ನು 22 ಎಸ್ ಆ್ಯಡ್ ಮಾಡಿ. ಎಲ್ಲನ ಆ್ಯಡ್ ಮಾಡಿದಾಗ ನಿಮಗೆ 101 ಬರುತ್ತೆ. 101 62 ಪ್ಲಸ್ 25 ಪ್ಲಸ್ 14 ಆ್ಯಡ್ ಮಾಡಿದ್ರೆ 101 ಬರುತ್ತೆ. ಮಲ್ಟಿಪ್ಲೈ ಮಾಡಿ 101 ಇಂಟು 22 ಅನ್ನು ಮಲ್ಟಿಪ್ಲೈ ಮಾಡಿದಾಗ 2222 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದು ನಿಮ್ಮ ಆನ್ಸರ್ ಆಗ್ತದೆ. ಎಸ್, ಈ ಥರ ನೀವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಡೌಟ್ ಇದೆಯಾ? ಒಂದ್ಸರಿ ಹೇಳೋಣ. ಫಸ್ಟು ಏನು ಮಾಡ್ಕೋಬೇಕು ನೀವು, ವಾಟ್ ಇಸ್ ದ ಗಿವನ್ ಡೇಟಾವನ್ನು ಬರ್ಕೋಬೇಕು. ಗಿವನ್ ಡೇಟಾವನ್ನು ಬರ್ಕೊಂಡಾಗ ಗಿವನ್ ಡೇಟಾ ಸ್ಲ್ಯಾಂಟ್ ಹೈಟು ಕೊಟ್ಟಿದ್ದಾರೆ. ನೀವು ರೇಡಿಯಸನ್ನು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟು ಹೈಟ್ ಆಫ್ ದ ಸಿಲಿಂಡರನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಹೈಟ್ ಆಫ್ ದ ಸಿಲಿಂಡರ್ ಏನಾಗಿರುತ್ತೆ ಅಂದರೆ ಹೈಟ್ ಆಫ್ ದ ಕೋನ್ ಪ್ಲಸ್ ರೇಡಿಯಸ್ ಆಫ್ ಹೆಮಿಸ್ಫಿಯರನ್ನು ಆ್ಯಡ್ ಮಾಡಿದ್ರೆ ಟೋಟಲ್ ಆಗಿ ಹೈಟ್ ಆಫ್ ದ ಸಿಲಿಂಡರ್ ಸಿಕ್ಕೋಯ್ತು. ಹೈಟ್ ಆಫ್ ದ ಸಿಲಿಂಡರ್ ಏನು 31 ಸೆಂಟಿಮೀಟರ್. ಅದೇ ಥರ ವಾಲ್ಯೂಮ್ ಆಫ್ ದ ಸಾಲಿಡ್ ಫೈಂಡ್ ಔಟ್ ಮಾಡಬೇಕು. ವಾಲ್ಯೂಮ್ ಆಫ್ ದ ಸಾಲಿಡ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ವಾಲ್ಯೂಮ್ ಆಫ್ ದ ಸಿಲಿಂಡರಿಂದ ವಾಲ್ಯೂಮ್ ಆಫ್ ಕೋನ್ ಮತ್ತು ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಮೈನಸ್ ಮಾಡಬೇಕು. ಯಾಕೆಂದರೆ ಕಾರ್ವ್ಡ್ ಔಟ್ ಹೊರ ತೆಗೆದಿದ್ದಾರೆ. ಕಾರ್ವ್ಡ್ ಔಟ್ ಅಂದರೆ ರಿಮೂವ್ ಮಾಡಿರೋದ್ರಿಂದ ಆ ವಾಲ್ಯೂಮು ಮೈನಸ್ ಆಗ್ತಾ ಹೋಗುತ್ತೆ. ಎಸ್, ವಾಲ್ಯೂಮ್ ಆಫ್ ಸಿಲಿಂಡರ್ ಏನು πr² ಮೈನಸ್ ವಾಲ್ಯೂಮ್ ಆಫ್ ಕೋನ್ ಏನು 1/3 πr² ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಏನು 2/3 πr³ ಫಾರ್ಮುಲಾ. ಇಲ್ಲಿ ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್? πr² ಕಾಮನ್ ತೆಗೆದ್ರೆ h ರಿಮೈನಿಂಗ್. ಇಯರ್ 1/3 ಇಂಟು h ಮೈನಸ್ 2/3 1 ಟೈಮ್ r ಇರುತ್ತೆ. ಓಕೆ, ಎಸ್, ಸಬ್ಸ್ಟಿಟ್ಯೂಟ್ ಮಾಡಿ. ಪೈ ವ್ಯಾಲ್ಯೂ 22/7. ಎಸ್, ಆರ್ ವ್ಯಾಲ್ಯೂ r² ಅಂದರೆ 7 ಇಂಟು 7 ಅಂತ ಬರ್ಕೋಬೇಕು. ಆರ್ ವ್ಯಾಲ್ಯೂ 7 ಅಲ್ವಾ. h ವ್ಯಾಲ್ಯೂ ಏನು 31 ಮೈನಸ್ 1/3 ಇಂಟು ಹೈಟ್ ಆಫ್ ದ ಕೋನ್ ಈಸ್ 24 ಮೈನಸ್ 2/3 ಇಂಟು ರೇಡಿಯಸ್, ಆರ್ ಮೀನ್ಸ್ ರೇಡಿಯಸ್ 7 ಸೆಂಟಿಮೀಟರ್. ಎಸ್, ಸಿಂಪ್ಲಿಫೈ ಮಾಡಿ 7 ಗೆಟ್ ಕ್ಯಾನ್ಸಲ್. 22 ಇಂಟು 7 ರಿಮೈನಿಂಗ್ 154 ಬರುತ್ತೆ. ಎಸ್, h ವ್ಯಾಲ್ಯೂ 31 ಹಂಗೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ 1/3 ಇಂಟು 24 ಇದಿಲ್ಲ, 3 1s 3 8s 8 ರಿಮೈನಿಂಗ್ ಮೈನಸ್
2 7s 14/3. ಇದನ್ನ ಕ್ರಾಸ್ ಸಿಂಪ್ಲಿಫೈ ಮಾಡ್ಕೊಳ್ಳಿ ಬ್ರಾಕೆಟಲ್ಲಿ. 31 ಮೈನಸ್ 8 ಏನು 23 ಮೈನಸ್ 14/3 ಹ್ಯಾಸ್ ಇಟ್ ಈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. 23 ಇಂಟು 3 69. ಓಕೆ 14 ಎಸ್ 1 ಇಂಟು 3 3. ನ್ಯೂಮರೇಟರ್ ಬೈ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮಗೆ 69 ಮೈನಸ್ 14/3 ಬರುತ್ತೆ. 69ಇಂದ 14 ಮೈನಸ್ ಮಾಡಿದ್ರೆ 55 ಬರುತ್ತೆ. 3 ಡಿನಾಮಿನೇಟರ್ ಹ್ಯಾಸ್ ಇಟ್ ಈಸ್ ಬರುತ್ತೆ. ಎಸ್ ಸಿಂಪ್ಲಿಫೈ ಆಗಲ್ಲ ಅಂದರೆ ನ್ಯೂಮರೇಟರ್ ಬೈ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿಕೊಂಡು ಬೈ 3ಇಂದ ಡಿವೈಡ್ ಮಾಡಿದ್ರೆ 2823.33 ಸೆಂಟಿಮೀಟರ್ ಕ್ಯೂಬ್ ಆನ್ಸರ್ ಬರುತ್ತೆ. ಅದೇ ಥರ ಕರ್ವ್ಡ್ ಸರ್ಫೇಸ್ ಆಫ್ ರಿಮೈನಿಂಗ್ ಸಾಲಿಡನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ 3 ಸಾಲಿಡ್ಸ್ದು ಕರ್ವ್ಡ್ ಸರ್ಫೇಸ್ ಏರಿಯಾಸನ್ನು ಹ್ಯಾಡ್ ಮಾಡಿದ್ರೆ ನಿಮಗೆ ಆನ್ಸರ್ ಇಷ್ಟು ಬರುತ್ತೆ. ಈ ಥರ ನೀವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಎಸ್ ಇದೇ ಥರ ನೀವು ರಿಮೈನಿಂಗ್ ಚಾಪ್ಟರ್ಸನ್ನು ಸಾಲ್ವ್ ಮಾಡೋಣ. ಮತ್ತು ಇನ್ನೂ ಹೆಚ್ಚು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ತಾ ಹೋಗಿ.